ವೆಲ್ಕಮ್ ಟು MN Academy 26 ಯೂಟ್ಯೂಬ್ ಚಾನಲ್. ಪ್ರೆಸೆಂಟ್ ಇರ್ತಕ್ಕಂತಹ ಶಾಲಾ ಶಿಕ್ಷಕರಿಗೆ ಬಿಗ್ ಅಪ್ಡೇಟ್ ಸಚಿವ ಮಧು ಬಂಗಾರಪ್ಪರ ಅವರು ತಿಳಿಸಿದ್ದಾರೆ. ಜೊತೆಗೆ ಶಿಕ್ಷಕರ ನೇಮಕಾತಿ ಒಳ ಮೀಸಲಾತಿಯ ಬಳಿಕ ಯಾವೆಲ್ಲ ಶಿಕ್ಷಕರ ನೇಮಕಾತಿ ಆಗಲಿದೆ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋ ಮುಖಾಂತರ ನೋಡ್ತಾ ಹೋಗೋಣ. ಬನ್ನಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಸ್ನೇಹಿತರೆ. ಈ ಒಂದು ಅಪ್ಡೇಟ್ ಬಂದಂತಹ ದಿನಾಂಕ ಜೂನ್ 10 ಬಾಗಲಕೋಟೆ. ನೋಡಿ, ಸರ್ಕಾರಿ ಶಾಲಾ ಗೌರ್ಮೆಂಟ್ ಸ್ಕೂಲ್ಸ್ ಅಲ್ಲಿ ದಾಖಲಾತಿ ಮತ್ತು ಶಿಕ್ಷಕ ನೇಮಕ ವಿಚಾರವಾಗಿ ಇನ್ಮುಂದೆ ಸಚಿವ ಮಧು ಬಂಗಾರಪ್ಪರವರು ತಿಳಿಸಿರುವಂತೆ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳಿಗೆ AI ಆಧಾರಿತ ಹಾಜರಾತಿಯನ್ನ ಕಡ್ಡಾಯಗೊಳಿಸಿದ್ದಾರೆ. ಅಂದ್ರೆ ಯೂಸಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟು ಆಟೋಮೆಟಿಕ್ ದಿ ಪ್ರೋಸೆಸ್ ಆಫ್ ಟ್ರ್ಯಾಕಿಂಗ್ ಅಂಡ್ ರೆಕಾರ್ಡಿಂಗ್ ಅಟೆಂಡೆನ್ಸ್ ಅಂತ ಕರಿತೀವಿ. ಸಿಂಪಲ್ ಆಗಿ ಹೇಳೋದಾದ್ರೆ AI ಆಧಾರಿತ ಹಾಜರಾತಿ ವ್ಯವಸ್ಥೆ, ಹಾಜರಾತಿಯನ್ನು ಗುರುತಿಸುವಂತ ಒಂದು ಸ್ಮಾರ್ಟ್ ವೇ ಇದಾಗಿರುತ್ತೆ. ಇನ್ನು ಮುಂದೆ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ AI ಆಧಾರಿತ ಹಾಜರಾತಿಯನ್ನ ಜಾರಿ ಮಾಡುತ್ತೇವೆ ಎಂಬ ಮಾಹಿತಿಯನ್ನ ಇಲ್ಲಿ ತಿಳಿಸಿರುವಂತದ್ದು. ಹಾಗೆ ಸ್ಕ್ರೀನ್ ಅನ್ನ ಅಬ್ಸರ್ವ್ ಮಾಡ್ತಾ ಹೋಗಿ ಸ್ನೇಹಿತರೆ. ಹೊಸ ರೂಲ್ಸ್ ಜೊತೆಗೆ ಇನ್ನಷ್ಟು ಮಾಹಿತಿಯನ್ನ ಇಲ್ಲಿ ನೋಡೋದಾದ್ರೆ, ಶಿಕ್ಷಕ ಆಕಾಂಕ್ಷಿಗಳಿಗೆ ಇದು ತುಂಬಾ ಇಂಪಾರ್ಟೆಂಟ್ ಆದಂತಹ ಮಾಹಿತಿ ಇದಾಗಿರುತ್ತೆ ಸ್ನೇಹಿತರೆ. ನೋಡಿ, ಬಾಗಲಕೋಟೆಯಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದಂತಹ ಸಚಿವ ಮಧು ಬಂಗಾರಪ್ಪರವರು ಶಿಕ್ಷಕರಿಗೆ ಒಂದಷ್ಟು ಮಾಹಿತಿಯನ್ನ ಇಲ್ಲಿ ಹೇಳಿದ್ದಾರೆ. ಅದು ಏನಂದ್ರೆ, ಶಾಲೆಗಳಲ್ಲಿ ಈ ವರ್ಷವೇ ಕೆಲವು ಬದಲಾವಣೆಗಳು ಮಾಡುತ್ತೇವೆ. 1-2 ತಿಂಗಳಲ್ಲಿ ಈ ಎಲ್ಲ ಗೊತ್ತಾಗಲಿದೆ. ಸರ್ಕಾರಿ ಶಾಲೆಗಳಲ್ಲೇ 25,000 ಮಕ್ಕಳಿಗೆ CET ಮತ್ತು ನೀಟ್ ತರಬೇತಿ ಕೊಡುತ್ತೇವೆ. ಆಸಕ್ತ ಎಲ್ಲ ವಿದ್ಯಾರ್ಥಿಗಳಿಗೂ CET ಮತ್ತು ನೀಟ್ ತರಬೇತಿ ಕೊಡಿ ಅಂತ ಇವರು ಹೇಳಿದ್ದಾರಂತೆ. ಹಾಗೆ ನೆಕ್ಸ್ಟ್ ಇಲ್ಲಿ ಇನ್ನಷ್ಟು ಮಾಹಿತಿಯನ್ನು ಇಲ್ಲಿ ನೋಡೋದಾದ್ರೆ, 16,500 ಶಿಕ್ಷಕರ ನೇಮಕ. ಇದಕ್ಕೆ ಸಂಬಂಧಿಸಿದಂತೆ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಯಾವ ವಿಭಾಗದಲ್ಲಿ ಎಷ್ಟೆಲ್ಲ ನೇಮಕಾತಿ ಮಾಡ್ಕೊಂತಾರೆ ಈ 16,500 ಶಿಕ್ಷಕರಲ್ಲಿ ಅಂತ ಮಾಹಿತಿಯನ್ನ ಹೇಳಿದ್ದೀನಿ. ಆ ವಿಡಿಯೋವನ್ನ ನೋಡಿ ಸ್ನೇಹಿತರೆ. ಮತ್ತೊಮ್ಮೆ ನೋಡಿ, ಈ ಒಂದು 16,500 ಶಿಕ್ಷಕರ ನೇಮಕಾತಿಯನ್ನ ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿಯಾದ ನಂತರ ಇದಷ್ಟು ನೇಮಕಾತಿಯನ್ನ, ಅಂದರೆ ಒಟ್ಟು 16,500 ಶಿಕ್ಷಕರ ನೇಮಕಾತಿಯನ್ನ ಮಾಡುತ್ತೇವೆ ಎಂಬ ಮಾಹಿತಿಯನ್ನ ಈ ಒಂದು ಅಪ್ಡೇಟ್ ಅಲ್ಲಿ ತಿಳಿಸಿರುವಂತದ್ದು. ಜೊತೆಗೆ ಇದರಲ್ಲಿ ಇಂಪಾರ್ಟೆಂಟ್ ಆದ ಮಾಹಿತಿ ಅಷ್ಟೇ ನಾನು ಈ ವಿಡಿಯೋ ಮುಖಾಂತರ ಹೇಳಿರುವಂತದ್ದು ಸ್ನೇಹಿತರೆ. ಈ ಒಂದು ಮಾಹಿತಿ ಇಷ್ಟವಾಗಿದ್ದಲ್ಲಿ ತಪ್ಪದೇ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.